ಹಲೋ, ಎಲ್ರಿಗೂ ನಮಸ್ತೆ. ಏನಪ್ಪ ಅಂದರೆ ನಮ್ಮ SAB ಕಾಲೇಜಿನ ಕಡೆಯಿಂದ 4 ದಿನಗಳ ಕಾಲ ಶೈಕ್ಷಣಿಕ ಪ್ರವಾಸವನ್ನು ಹಮ್ಮಿಕೊಳ್ಳಲಾಗಿತ್ತು. ಹಂಗಾಗಿ ಒಂದು 48 ಮೆಂಬರ್ಸ್ ಅದಕ್ಕೆಲ್ಲ ರೆಡಿಯಾಗಿ ಟ್ರಿಪ್ನ ಸಕ್ಸಸ್ಫುಲ್ಲಾಗಿ ಕಂಪ್ಲೀಟ್ ಮಾಡಿದ್ದೀವಿ. ಮತ್ತು ಏನಪ್ಪ ಅಂದರೆ ಅಲ್ಲಿ ಟ್ರಾವೆಲ್ ಹೋದಾಗ ನಾವು ಕೆಲವೊಂದಿಷ್ಟು ಫೋಟೋಸು ವೀಡಿಯೋಸ್ನೆಲ್ಲ ರೆಕಾರ್ಡ್ ಮಾಡಿದ್ದೀನಿ. ರ್ಯಾಂಡಮಾಗಿ ರೆಕಾರ್ಡ್ ಮಾಡಿದ್ದೀನಿ. ಕೆಲವೊಂದಕ್ಕೆ ವಾಯ್ಸ್ ಇದೆ, ಕೆಲವೊಂದಕ್ಕೆ ವಾಯ್ಸ್ ಇಲ್ಲ, ಕೆಲವೊಂದು ವಾಯ್ಸ್ ಕೇಳಿಲ್ಲ. ಯಾಕಂದರೆ ನಮ್ಮ ಹತ್ರ ಸ್ಪೀಕರ್ ಏನಿಲ್ಲ, ಫೋನಿಂದನೇ ಮಾಡಿದ್ದೀನಿ. ಹಂಗಾಗಿ ಕೆಲವೊಂದು ಚೆನ್ನಾಗಿ ಬಂದವೆ, ಕೆಲವೊಂದು ಚೆನ್ನಾಗಿ ಬಂದಿಲ್ಲ. ಮತ್ತು ಇಷ್ಟ ಆಗ್ಬೋದು ಅಂದ್ಕೊಂಡೀನಿ. ಆದರೆ ನನಗೆ ಜಾಸ್ತಿ ಎಡಿಟಿಂಗ್ ಬರೋಲ್ಲ. ಎಡಿಟಿಂಗ್ ಬಂದಂಗೆ ಎಡಿಟಿಂಗ್ ಮಾಡ್ತೀನಿ. ನೋಡಿರಿ, ಇಷ್ಟ ಆದರೆ ಲೈಕು, ಕಮೆಂಟು, ಸಬ್ಸ್ಕ್ರೈಬ್, ನಿಮ್ಗೇನು ಅನಿಸುತ್ತೆ ಅದನ್ನು ಹೇಳ್ರಿ. ಟ್ರಿಪ್ ಸ್ಟಾರ್ಟಿಂಗಿಂದ ಎಂಡುವರೆಗೂ ವೀಡಿಯೋಸ್ನ ಆ್ಯಡ್ ಮಾಡ್ತಾ ಹೋಗ್ತೀನಿ ಅಷ್ಟೇ. ಎಡಿಟ್ ಏನು ಮಾಡಲ್ಲ ಅದಕ್ಕೆ. ಆರೋನ್ ಸೀಟ್ ಇಡಿ ಶೆಗೆ ಹಾಕದ ಕುಂತು ಸಾಕಾಗ್ಯದ ಬೋಲೆ. ಇನ್ನ ಟ್ರಿಪ್ ಮುಟ್ಟಕ್ಕೆಲ್ಲ ಸಾಕಾತಂದ್ರೆ ಹಂಗ ಗುರು 6,000 ಕೊಟ್ಟಿವಿ ಗುರು. ಕ್ಲೋಸ್ ಅಪ್ ಅಲ್ಲಿ ಬರೋಡ ಹಂಚ್ಕೇತಾರ. ఎక్కువ ఏనా సరుకు ಮುಂದೆ ನೋಡಕತ್ತಾಳಲ್ಲ. ಹ್ಯಾಪಿ ಬರ್ಡೇ ಅಕ್ಕ, ಹ್ಯಾಪಿ ಬರ್ಡೇ. ಪಾರ್ಟಿ ವಿಕಾಸ್ ಸುರೇಶ್ ಇಲ್ಲ ಸೌಂಡೇ ಇಲ್ಲ. ಬಂಧನ ಇಲ್ಲ ನಮ್ದೇ ಬಂದ ಫಸ್ಟ್ ಲಿಸ್ಟ್. ಡೇಟಾ ಬಂದ್ರ ಗೊತ್ತಿತ್ತು. ನಾನು ಕೇಳ ಒಂದ್ ಮಾತು ಕೇಳ. ನಾನು ಅವಾಗ್ಲಿಂದ ಶರಣು ನಂದೇ ಬಂದಿಲ್ಲ ಅಕ್ಕ, ಅದ್ರಾಗ ಸಿಗ್ನೇಚರ್ ಮಾಡಿ ಕೇಸಿಲಿ ಕೊಟ್ಟಿನಿ. ನೋಡಲ್ಲಿ ವಿಡಿಯೋ ಎವಿಡೆನ್ಸ್ ನವೀನ ಕೈಯಾಗ ಓಸ್ ಕೊಟ್ಟೆ. ಬರ್ದು ನಾನ್ ಬರ್ಕೊಡ್ತೀನಿ ಕೊಡ ಅಂತಂದು ಇಸ್ಕಂದ ಆತ ಬರ್ದು ಕೊಟ್ಟ. ಆಯ್ತಾ ನಾವು ಬರೋದಕ್ಕಿಲ್ಲ, ಕೈ ಗಜವೆಲ್ಲ ಬರಲ್ಲ.
ಯೋ ಹೇಳ ಮುಂದಕ್ಕೆ ಹೇಳ ಏನೋ ಮಾತಾಡ್ಬೇಕು ಬರ ಯೋ ಅಂದ್ರೆ ದಿನ ನಿನ್ನ ನೋಡೋದಿದ್ರೆ ನಂಗೆ ಅಪ್ಲೋಡ್ ಮಾಡ್ತಾನ ಮೈಯಲ್ಲಿ ಬೆಡ್ಡ ಸ್ವಲ್ಪ ಕಡಿಮೆ ಆದಂಗೆ. ಸಣ್ಣ ಎಕ್ಸೈಟ್ಮೆಂಟ್ ಆಗಿಲ್ಲ ಬಿಡು. ಎಲ್ಲ ಟೀ ಕುಡಿಯಾಕದ್ರ ನೀ ಕುಡಿಯಲ್ಲ ಟೀ ಯಾಕೆ ಕುಡಿಯಲ್ಲ? ದಿನ ನಿನ್ನ ನೋಡೋದಿದ್ರೆ ಒಬ್ಬೋ ಸ್ವಲ್ಪ ಕಮ್ಮಿ ಆದಂಗೆ. ಎಲ್ಲರೂ ಟೀ ಕುಡಿಬೇಕಂತ ಉಂಡೆ ಮೇಲೆ ಟೀ ಕುಡಿಯಾಕತ್ತಾರ ಹೋಗಿ ಹೋಗಿ. ಆಯ್ ಸೋಮ ಟೀ ಕುಡ್ದ ಇಲ್ಲ? ನಾ ಕುಡಲ್ಲ ನೋಡಿ, ಇಲ್ಲಿ ಕುಡಿಯಲ್ಲ, ಮುಂದೆ ಕುಡಿತೀವಿ ಡಾಬಾದ. ಅಪ್ಲೋಡ್ ಮಾಡ್ತೀನಿ ಇದು ನಾವು ಸುಮ್ಮನೆ ಬಿಡಲ್ಲ. ಎಲ್ಲಿ ಅಪ್ಲೋಡ್ ಮಾಡ್ತೀವಿ? ಯೂಟ್ಯೂಬ್ನಾಗ. ಕೆಲಸ ಇಲ್ಲ ಮಾಡ್ಲಕ್ಕೆ ನಿಂಗೆ ಗೊತ್ತಿಲ್ಲ, ನಾವು ಸೀಕ್ರೆಟ್ ಯಾರಿಗೆ ಹೇಳಲ್ಲ. ತಾನಾಗೆ ವೈರಲ್ ಆಗಲ್ಲ ಅಂತ ಸುಮ್ಮನೆ ಇದೀನಿ, ಯಾರಿಗೆ ತೋರ್ಸಲ್ಲ. ಏನಪ್ಪ ನಿನ್ ಕಾಲ ಏನೋ ಬ್ಲೇಡಲ್ಲ ಹಾಕೊಂಡಿದ್ದೆ. ಏನ್ರಿ ಮೀಡಿಯಾ? ಏಯ್ ಕುಂತ್ಗಾರವು ಯಾರಿಲ್ಲ. ಟೀ ಕುಡ್ದು ಬರ್ರಪ್ಪ ಬೇಗ ಎಲ್ಲರೂ. ಇನ್ನು 10 ಗಂಟೆ ಮಾಡ್ತೇವೆ ಬೆಳಗ್ಗೆ. 1 ಗಂಟೆಗೆ ಅಂತ ಹೇಳಕತ್ತಾರ, ನೀನು 10 ಗಂಟೆಗೆ. 1 ಗಂಟೆಗೆ ಅಲ್ಲ, ಬೆಳಗ್ಗೆ 1 ಗಂಟೆ ಆಯ್ತು ಬಿಡು, ಬೇಗ ಇರ್ತೀವಿ. 650 ಕಿಲೋಮೀಟರ್ ಐತೆ. ಯಾವ್ದು ಊಟ ಇಲ್ಲಿಂದ? ಮೈಸೂರು 2 ಬಸ್ ಮಾಡ್ತಾರಂತ. ಮೈಸೂರು 2 ಬಸ್. ಮೈಸೂರು ಫ್ರೆಶ್ ಅಪ್ ಆಗಿ ಮುಂದಕ್ಕೆ ಊಟಿಗೆ ಹೋಗೋದು. ಆಮೇಲೆ ನಾಳೆ 27 ಏನಪ್ಪ ಪ್ಯಾಸೆಂಜರ್ಗಳು ಹಾಕತ್ತಿದ್ದೆ, ಒಬ್ಬರನ್ನು ಕ್ಲಾಸ್ ಮಾಡ್ಕೊಂಡು 26 ವಾಪಸ್ ಬಂದು ಮೈಸೂರು ಸ್ಟೇ. ಅಲ್ಲ 26 ಎಲ್ಲರೂ ಪ್ಯಾಸೆಂಜರ್ ಆಯ್ತು, ಒಬ್ಬರನ್ನು ಕ್ಲಾಸ್ಮೇಟ್ ಅಂತ ಅನ್ಸಾನೆ ಅಲ್ಲ ನಾವೀವಿ. ಹೇಳಿರೋ ಬೇಗ ಹೇಳ್ರಿ, ನಾಷ್ಟ ಮಾಡಕ ಹೊತ್ತಾಗಿಲ್ಲ ನಿಮ್ಗ. ಹೋದ್ರೆ ಬೇಡಪ್ಪ, ಮಂಜಾಗಿಡಿ ಮಂಜ. ಅಸೋಗಿದ್ದಿಲ್ಲ ಮಂಜು ನೀನು ಆಗ್ಯದ ಬೈ. ಮತ್ತೆ ಹೇಳಿ ಮತ್ತೆ ಬಡ ಬಡ ಕುಂತಿಯಲ್ಲ ಇನ್ನ. ಅದಂತೂ ಮೈಸೂರಿಗೆ ಬಂದ್ಬಿಟ್ವಿ. ಈಗ ಇನ್ನೇನಿದ್ರು ನಾಷ್ಟ ಮಾಡಿ ಊಟಿಗೆ ಹೋಗೋದೆ. ಉಪ್ಪಿಟ್ಟು ಮಾಡಿರ್ತಾರ ಅಷ್ಟೇ ಅಣ್ಣ, ಏನ್ ಮಾಡಿರ್ತಾರ ಅದೇ ಮಾಡಿರ್ತಾರ. ಮತ್ತೆ ಟಿಫಿನ್ ಏನೇನು ಮಾಡಿದ್ರಪ್ಪ ಅಂತಂದರೆ ಇಡ್ಲಿ, ವಡೆ, ಚಟ್ನಿ, ಸಾಂಬಾರು, ಅದ್ರ ಜೊತೆ ಕೇಸರಿ ಬಾತ್ ಮಾಡಿದ್ರು. ಎಲ್ಲರೂ ತಿಂದ್ವಿ. ಆದ್ರೆ ನಮ್ದು ಅದು 2ನೇ ಟ್ರಿಪ್ ಆಗಿತ್ತು. ಆಲ್ರೆಡಿ ದೋಸೆ, ಇಡ್ಲಿ, ವಡೆ ತಿಂದಿದ್ವಿ ನಾವಿಬ್ಬರು. ಎಲ್ಲರೂ ಟಿಫಿನ್ ಮಾಡಿ ನಮ್ಮ ಪ್ರವಾಸದ ಮೊದಲೇ ಸ್ಥಳವಾದ ಹಿಮವದ್ ಗೋಪಾಲಸ್ವಾಮಿ ಬೆಟ್ಟಕ್ಕೆ ನಮ್ಮ ಪಯಣ ಸಾಗಿತು. ಮುಂದೆ ಇದು ಪಾರ್ಟ್ 1 ಅಂತ ತಿಳ್ಕೊಳ್ಳಿ. ನೆಕ್ಸ್ಟ್ ಪಾರ್ಟ್ 2ನಲ್ಲಿ ಹಿಮವದ್ ಗೋಪಾಲಸ್ವಾಮಿ ಬೆಟ್ಟದ ಲಾಗ್ನ ಹಾಕ್ತೀನಿ. ಇಷ್ಟಕ್ಕೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿರಿ, ಕಮೆಂಟ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ, ಶೇರ್ ಮಾಡಿರಿ.